ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ದೇವ್ರ ಮನೆ ಕ್ಲೀನ್ ಮಾಡೋದು ತೋರಿಸ್ತಾ ಇರೋದು. ನಾನು ಹೇಗೆ ದೇವ್ರ ಮನೆ ಕ್ಲೀನ್ ಮಾಡ್ತೀನಿ, ಹೇಗೆ ಇಟ್ಕೊಂಡಿದ್ದೀನಿ ಅಂತ ಒಂದು ಸಣ್ಣ ಕ್ಲಿಪ್ ಇದೆ. ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ನಾನು ಯಾವುದರಲ್ಲಿ ದೇವ್ರ ಸಾಮಾನೆಲ್ಲ ತೊಳಿತೀನಿ, ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಒಂದು ವಿಡಿಯೋ ಇದೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೊಸ್ದಾಗಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದು ಸೋಮವಾರದ ಬ್ಲಾಗು. ಇನ್ನೇನು ಅಮಾವಾಸ್ಯೆ ಬುಧವಾರ ಅಮಾವಾಸ್ಯೆ ಇತ್ತು, ಮಂಗಳವಾರ ಕಳಸೆಲ್ಲ ತೆಗಿಬಾರ್ದು ಅಂದ್ಬಿಟ್ಟು ನಾನು ಸೋಮವಾರ ಇದು ಕ್ಲೀನ್ ಮಾಡಿರೋದು. ಸೋಮವಾರ ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಬೇಗ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಇದು ನವರಾತ್ರಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅದಕ್ಕೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಸೋಮವಾರನೇ ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅದಕ್ಕೆ ಸೋಮವಾರನೇ ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ನಾನಿವಾಗ ಫಸ್ಟು ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ದೀಪ, ಅರ್ಶಿನ, ಕುಂಕುಮ ಮತ್ತು ನೀರನ್ನ ನಾನು ಗಿಡಕ್ಕೆ ಹಾಕ್ತೀನಿ. ತುಳಸಿ ಗಿಡಕ್ಕೆ ಹಾಕ್ಬಿಟ್ಟು ಬರ್ತೀನಿ. ಮತ್ತು ಅಕ್ಕಿ ಎಲ್ಲ ಚೇಂಜ್ ಮಾಡಿ, ಇಲ್ಲ ಪೊಂಗಲ್ಲು ಏನಾರ ನೈವೇದ್ಯ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ಕೊತೀನಿ. ಇವಾಗ ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದು ಬೇಸನ್ನಿಗೆ ಅದೇನೇನು ದೇವ್ರ ಸಾಮಾನು ಇರುತ್ತಲ್ಲ, ಚೊಂಬು, ದೀಪ, ಊದುಗಡ್ಡಿದೆಲ್ಲ ಎತ್ತಿಡ್ತಾಯಿದ್ದೀನಿ. ನೋಡ್ಬೋದು, ನಾನು ಬೊಟ್ಟು ವಸತಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ದೇವ್ರ ಫೋಟೋಗೆ ಹೇಗೆ ಬೊಟ್ಟು ಇಡೋದು ಸಿಂಪಲ್ಲಾಗಿ ಅಂತ ವಿಡಿಯೋ ಮಾಡಿದ್ದೀನಿ. ನಾನು ಅದೇನು ಒರೆಸಿ ಏನು ಕ್ಲೀನ್ ಮಾಡಲ್ಲ, ಅದು ಹೇಗಿದೆಯೋ ಹಾಗೆ ಬಿಟ್ಬಿಡ್ತೀನಿ. ಮತ್ತೆ ಅದನ್ನು 15 ದಿವಸಕ್ಕೊಂದ್ಸತಿ ಕ್ಲೀನ್ ಮಾಡ್ತಾ ಇರ್ತೀನಿ ನಾನಲ್ವಾ. ತಿಂಗಳಿಗೊಂದ್ಸತಿ ದೇವ್ರ ಸಾಮಾನು 15 ದಿವಸಕ್ಕೊಂದ್ಸತಿ ಕ್ಲೀನ್ ಮಾಡ್ತೀನಿ. ಫೋಟೋಗಳ್ನ ತಿಂಗಳಿಗೊಂದ್ಸತಿ ಕ್ಲೀನ್ ಮಾಡಿಬಿಟ್ಟು ಬೊಟ್ಟು ನೀಟಾಗಿಡ್ತೀನಿ. ಆವಾಗವಾಗ ಇಟ್ಟರೆ ಅದು ಶೈನಿಂಗ್ ಎಲ್ಲ ಹೊರಟೋಗುತ್ತೆ ಅಂತ. ಅದು ಈಗಲೂ ಒಂಚೂರು ಏನೂ ಆಗಿಲ್ಲ, ಚೆನ್ನಾಗಿತ್ತು. ಅದಕ್ಕೆ ನಾನು ಅದೇನು ಬೊಟ್ಟೇನೂ ಚೇಂಜ್ ಮಾಡಿಲ್ಲ. ಮತ್ತು ನೋಡ್ಬೋದು, ನಾನು ಈ ಥರ ಒಂದು ಗ್ರೀನ್ ಮ್ಯಾಟ್ ಹಾಕಿದ್ದೀನಿ. ಇದು ನಾನು ಮೀಶೋದಲ್ಲಿ ತೊಗೊಂಡಿರೋದು, ತುಂಬ ಚೆನ್ನಾಗಿದೆ. 4 ಸೆಟ್ ಬರುತ್ತೆ. ನಾನು ಟಿ ವಿ ಸ್ಟ್ಯಾಂಡ್ ಹತ್ರ 2 ಹಾಕಿದ್ದೀನಿ. ಮತ್ತು ಇಲ್ಲೊಂದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇಲ್ಲೊಂದು ಹಾಕಿದ್ದೀನಿ. ಒಂಚೂರು ಎಣ್ಣೆ ಜಿಡ್ಡು ಏನೂ ಇಲ್ಲ, ಅಷ್ಟು ಕ್ಲೀನಾಗಿತ್ತು. ಮತ್ತು ಕ್ಲೀನ್ ಮಾಡೋಕ್ಕೂ ಈಸಿ ಅಲ್ವಾ. ನೋಡ್ಬೋದು, ಅಲ್ಲಿಗೆ ಸ್ಟ್ಯಾಂಡ್ ಒಂಚೂರು ಏನೂ ಗಲೀಜಾಗಿಲ್ಲ, ಅಷ್ಟು ನೀಟಾಗಿತ್ತು. ನಾವು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ ಈಸಿ ಆಗುತ್ತೆ. ಇವಾಗ ನೋಡ್ಬೋದು, ನಾನು ದೇವ್ರ ಸಾಮಾನ ಎಲ್ಲ ಸಿಂಕಿಗೆ ತೊಗೊಂಬಂದಿನಿ. ಸಿಂಕ್ ಫಸ್ಟು ನಾನು ಸೋಪ್ ಹಾಕ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಸಬೀನ, ಇಷ್ಟರಲ್ಲೇ ನಾನು ದೇವ್ರ ಸಾಮಾನು ತೊಳೆಯೋದು. ನಾನೇನು ಜಾಸ್ತಿ ಯಾವುದೂ ಲಿಕ್ವಿಡ್ ಏನೇ ಆದರೂ ನಾನು ಯೂಸ್ ಮಾಡಲ್ಲ. ಇವಾಗ ನೀಟಾಗಿ ಎಲ್ಲ ತೆಗಿತಾಯಿದ್ದೀನಿ. ಬೆಳ್ಳಿ ಸಾಮಾನು, ತಾಮ್ರದವು ಮತ್ತು ಸ್ಟೀಲ್ದವು ಅಲ್ಲಿಗೆ ಪ್ಲೇಟ್ ಇದ್ದಾವೆ. ದೀಪದ ಕೆಳಗಡೆ ಇಡ್ತೀವಲ್ಲ, ಆಮೇಲೆ ಗಣಪತಿಗೊಂದು ಇಡ್ತೀನಿ ಸ್ಟೀಲ್ದು ಪ್ಲೇಟು. ಮತ್ತು ಇದು ಏನಪ್ಪ, ಊದುಗಡ್ಡಿದು ಅಷ್ಟೇ ಸ್ಟೀಲ್ದೇ ಅದು. ಅದಕ್ಕೆಲ್ಲ ನಾನು ನಾರು ಯೂಸ್ ಮಾಡ್ತೀನಿ. ಮತ್ತು ಒಂದು ಬ್ರಷ್ಷು, ಹಳೆ ಬ್ರಷ್ ಆದರೂ ಪರವಾಗಿಲ್ಲ, ಇಲ್ಲ ಹೊಸದಾದರೂ ಪರವಾಗಿಲ್ಲ. ನೋಡಿ, ಈ ಥರ ನಾರನ್ನ ಇಟ್ಕೊಂಡು ಮಾಮೂಲಿ ನಾನು ಪಾತ್ರೆ ತೊಳಿತೀವಲ್ಲ ಆ ಥರದ್ರಲ್ಲಿ ತೊಳಿತಾ ಇದ್ದೀನಿ. ಇದು ಸ್ಟೀಲ್ ಅಲ್ವಾ, ಪರವಾಗಿಲ್ಲ, ನಡೆಯುತ್ತೆ. ಆದರೆ ಬ್ರಷ್ ಇದು ನಾರು ಮಾತ್ರ ಹೊಸದೇ, ಅದಕ್ಕೆ ಅಂತ ನಾನು ಇಟ್ಬಿಟ್ಟಿದ್ದೀನಿ. ಅದು ನಾನು ಪಾತ್ರೆ ತೊಳಿಯೋಕ್ಕೆಲ್ಲ ಯೂಸ್ ಮಾಡಲ್ಲ, ಅದೇ ಬೇರೆ ಸಪ್ರೇಟ್ ಇಡ್ತೀನಿ, ಇದೇ ಬೇರೆ ಸಪ್ರೇಟ್ ಇಡ್ತೀನಿ. ನಾವು ಹೇಗೆ ಕ್ಲೀನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡು. ನಾನು 15 ದಿವಸಕ್ಕೊಂದ್ಸತಿ ತಿಂಗಳಿಗೆ 2 ಸತಿ ತೆಗಿತೀನಿ. ಹಂಗಾಗಿ ಏನು ಜಾಸ್ತಿ ಗಲೀಜಾಗಿರಲ್ಲ. ಸ್ವಲ್ಪ ಬೆಳ್ಳಿ ಐಟಮು, ಒಂದು ಸ್ವಲ್ಪ ತಾಮ್ರ ಅದಂತ ಏನಂತಾರದು, ಹಿತ್ತಾಳೆದು 1-2 ಇದ್ದಾವೆ. ಮತ್ತು ಸ್ಟೀಲವು ಪ್ಲೇಟ್ಗಳಿದ್ದಾವೆ. ದೀಪದ ಕೆಳಗಡೆ ಪ್ಲೇಟು, ಮತ್ತು ಗಣಪತಿ ಇಡೋಕ್ಕೆ ಒಂದು ಪ್ಲೇಟ್ ಇಟ್ಟಿದ್ದೀನಿ. ಮತ್ತು ಕಾಮಾಕ್ಷಿ ದೀಪ ಇಡೋಕ್ಕೆ ಒಂದು ಪ್ಲೇಟ್ ಇಟ್ಟಿದ್ದೀನಿ. ಮತ್ತು ನೋಡ್ಬೋದು, ಇದು ಬೆಳ್ಳಿ ತಟ್ಟೆನೇ, ಅದನ್ನು ಅಷ್ಟೇ ಸಬೀನ ಮತ್ತು ಹುಣಸೆಹಣ್ಣು ಎಲ್ಲರಲ್ಲೇ ಉಜ್ಜಿ ತೊಳಿತಾ ಇದ್ದೀನಿ. ಎಷ್ಟು ನೀಟಾಗಿ ಹೋಗುತ್ತೆ ಗೊತ್ತಾ. ಯಾವಾಗಲೇ ಆದರೂ ಅಷ್ಟೇ ಬೆಳ್ಳಿನ ನೋಡ್ಕೊಂಡು ತೊಗೊಳ್ಳಿ. ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಬೆಳ್ಳಿನ ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳಿ. ಬೆಳ್ಳಿ ಕಮ್ಮಿ ರೇಟಿನ ಮಾತ್ರ ಅದು ಪ್ಲೀಸ್ ತೊಗೋಬೇಡಿ. ನೋಡಿ, ಅಲ್ಲಿ ಒಂದು ಗಣಪತಿ ಇದೆಯಲ್ಲ, ಅದನ್ನ ಕಮ್ಮಿ ರೇಟು ಅಂದ್ಬಿಟ್ಟು ನಾನು ತೊಗೊಂಡ್ಬಿಟ್ಟೆ. ಅದು ಫುಲ್ಲು ಕಪ್ಪಗಾಗುತ್ತೆ, ಬಾಳಿಕೆನೇ ಬಂದಿಲ್ಲ. ಆದರೆ ನಾನು ಫಸ್ಟು ಅದೇ ತೊಗೊಂಡಿದ್ದು, ಬೆಳ್ಳಿ ಐಟಮ್ ಅಂದ್ಬಿಟ್ಟು. ಅದೇನು ಕೊಡೋಕ್ಕೋಗಿಲ್ಲ, ಹಂಗೆ ಇಟ್ಟಿದ್ದೀನಿ. ಇವೆಲ್ಲ ಒಂದು ಸ್ವಲ್ಪ ರೇಟ್ ಜಾಸ್ತಿ, ಆದರೆ ಕ್ವಾಲಿಟಿ ಚೆನ್ನಾಗಿದೆ, ಬೇಗ ಕಪ್ಪಗಾಗಲ್ಲ. ಕಪ್ಪಗಾದ್ರೂ ಅಷ್ಟೇ ಹುಣಸೆಹಣ್ಣು ಸಬೀನ ಕುಜ್ಜಿಬಿಟ್ರೆ ಸಾಕು, ಎಷ್ಟು ನೀಟಾಗುತ್ತೆ ಗೊತ್ತಾ, ಚೆನ್ನಾಗಿ ಕ್ಲೀನ್ ಆಗುತ್ತೆ.
ಅದಕ್ಕೆ ಹೇಳ್ತಾ ಇದ್ದೀನಿ, ಬೆಳ್ಳಿ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ. ಕಪ್ಪಕ್ಕಾಗೋದೆಲ್ಲ ತೊಗೋಬೇಡಿ, ಅದು ಎಷ್ಟು ಉಜ್ಜಿದ್ರೂ ಹೋಗೋದೇ ಇಲ್ಲ. ಆಮೇಲೆ ಕಲೆ ನಿಂತ್ಕೊಂಡ್ಬಿಟ್ರೆ ಅದು ಬೆಳ್ಳಿನೇ ಅಂತ ಅನ್ಸ್ಕೊಳ್ಳಲ್ಲ. ಹಂಗಾಗಿ ನಾನು ಹೇಳ್ತಾ ಇರೋದಷ್ಟೇ, ಬೆಳ್ಳಿ ಮಾತ್ರ ನೋಡ್ಕೊಂಡು ತೊಗೊಳ್ಳಿ. ಒಂದು ಸ್ವಲ್ಪ ವೆಯ್ಟ್ ಇರೋದೇ ತೊಗೊಳ್ಳಿ, ಕ್ವಾಲಿಟಿ ಇರೋದು ತೊಗೊಳ್ಳಿ. ಇವಾಗೆಲ್ಲ ಬೆಳ್ಳಿ ಹಾಲ್ಮಾರ್ಕ್ ಬಂದಿದೆ, ಅದನ್ನು ನೋಡಿಬಿಟ್ಟು ತೊಗೊಳ್ಳಿ. ನೋಡ್ಬೋದು, ನಾನು ಇದು ದೀಪದ್ದು ಮೂತಿ ಬರುತ್ತಲ್ಲ, ಬತ್ತಿ ಹಾಕ್ತೀವಲ್ಲ, ಅದದ್ದು ಕಪ್ಪಗಾಗಿತ್ತು. ಏನಿಲ್ಲ, ಒಂದು ಸ್ವಲ್ಪ ಸಾಬಿನ ಹಾಕ್ಬಿಟ್ಟು ಮುಜ್ಜಿದ್ರೆ ಸಾಕು. ನೋಡಿ ಎಷ್ಟು ಬೆಳ್ಳಗಾಗಿದೆ ಅಂತ. ನಾನೇನು ಜಾಸ್ತಿ ಐಟಮೇ ಹಾಕೊಂಡಿಲ್ಲ. ನಾನು ಇವಾಗ ಏನು ತೋರಿಸ್ತಾ ಇದ್ದೀನೋ ಅಷ್ಟೇ ನಾನು ಹಾಕ್ಕೊಂಡು ತೊಳಿತಾ ಇರೋದು. ಎಷ್ಟು ನೀಟಾಗುತ್ತೆ ಗೊತ್ತಾ ಪಾತ್ರೆಗಳೆಲ್ಲ. ಮತ್ತು ಏನು ರಿಸ್ಕು ಅಂತೇನು ಅನಿಸಲ್ಲ. ನೋಡಿ, ಚೊಂಬು ಅಷ್ಟೇ ಅದರಲ್ಲೇ ಹಾಕಿ ತೊಳೆದಿರೋದು. ಫುಲ್ಲು ವೈಟ್ ಆಗುತ್ತೆ, ಶೈನಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಯಾವಾಗಲೇ ಅಷ್ಟೇ ಬೆಳ್ಳಿನ ಇವಾಗೆಲ್ಲ ಬೆಳ್ಳಿ ಹಾಲ್ಮಾರ್ಕ್ ಬರುತ್ತೆ, ಅದನ್ನು ನೋಡ್ಕೊಂಡು ತೊಗೊಳ್ಳಿ. ಬೆಳ್ಳಿ ಕಮ್ಮಿ ರೇಟು ಅಂತ ತೊಗೊಂಡ್ಬಿಟ್ರೆ ನಿಜವಾಗ್ಲೂ ಕಪ್ಪಗಾಗುತ್ತೆ. ಬೇಕಾದ್ರೆ ನೀವು ಅನುಭವ ಇರೋರು ಕಮೆಂಟ್ ಮಾಡಿ ಹೇಳಿ. ನನಗೆ ಅನುಭವ ಆಗಿದೆ, ಅದಕ್ಕೆ ನಾನು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಆಮೇಲೆ ಹಾಲ್ಮಾರ್ಕ್ ಇರೋದನ್ನ ತೊಗೊಂಡ್ರೆ ನಿಜವಾಗ್ಲೂ ಕಪ್ಪಗಾಗಲ್ಲ. ನೋಡ್ಬೋದು, ಈ ದೀಪನೂ ಅಷ್ಟೇ ಹಾಲ್ಮಾರ್ಕ್ ಇದೆ, ಚೊಂಬು ಅಷ್ಟೇ ಹಾಲ್ಮಾರ್ಕ್ ಇದೆ. ಅದು ಮಾತ್ರ ಗಣಪತಿ ಮಾತ್ರ ಹಾಲ್ಮಾರ್ಕ್ ಇಲ್ಲ, ವೇಟ್ ಕಮ್ಮಿ ಇದೆ. ನಾನು ಕಮ್ಮಿ ರೇಟು ಅಂದ್ಬಿಟ್ಟು ತೊಗೊಂಡ್ಬಿಟ್ಟಿದ್ದು, ಅದು ನನ್ನದೇ ತಪ್ಪು. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟು ತೊಗೊಂಡಿದ್ರೆ ಚೆನ್ನಾಗಿರೋದು. ಇವಾಗ ಅನ್ನಿಸ್ತಾ ಐತೆ ಇನ್ನೂ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಚೆನ್ನಾಗಿರೋದು ಸಿಗೋದು ಬೆಳ್ಳಿ ಅಂತ. ನೋಡ್ಬೋದು, ಇವಾಗ ಕುಂಕುಮದ ಬಟ್ಲು ಅಷ್ಟೇ ತೊಳಿತಾ ಇದ್ದೀನಿ. ಹಿಂದೆ ಭಾಗ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಹಿಂದೆ ಕುಂಕುಮದ ಹಿಂದೆ ಇದೆಯಲ್ಲ, ಅಲ್ಲಿ ಕಪ್ಪಗೆ ಏನಾರ ಕಲೆ ಇರುತ್ತೆ. ಅಂಥ ಜಾಗದಲ್ಲಿ ಒಂದು ಸ್ವಲ್ಪ ಸಬೀನ ಹಿಂಗೆ ಹೆಚ್ಕೊಂಡ್ಬಿಟ್ಟು ಈ ಬ್ರಷಿಂದ ಉಜ್ಜಿದ್ರೆ ಫುಲ್ಲು ಕ್ಲೀನಾಗುತ್ತೆ. ಯಾವ ಜಾಗದಲ್ಲಿ ನಮ್ಮ ಕೈಯೆಲ್ಲ ಹಾಕಿ ತೊಳೆಯೋಕ್ಕಾಗಲ್ವೋ ಅಂಥ ಜಾಗದಲ್ಲೆಲ್ಲ ಬ್ರಷ್ ಹಾಕಿ ನೀಟಾಗಿ ಉಜ್ಜಿದ್ರೆ ತುಂಬ ಬೆಳ್ಳಿ ಮಾತ್ರ ತುಂಬ ಶೈನಿಂಗಾಗಿ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ. ನೋಡ್ಬೋದು ಎಷ್ಟು ಬೆಳ್ಳಗೆ ನೀಟಾಗಿ ಕ್ಲೀನ್ ಆಯಿತು ಅಂತ. ನಾನು ಏನು ಜಾಸ್ತಿ ಲಿಕ್ವಿಡ್ ಆಗಲಿ ಏನೇ ಆದ್ರೂ ಏನೂ ಯೂಸ್ ಮಾಡಿಲ್ಲ. ಸಬೀನ, ಒಂದು ಸ್ವಲ್ಪ ನಿಂಬೆಹಣ್ಣು, ಒಂದು ನಾರು, ಒಂದು ಬ್ರಷ್, ಇಷ್ಟರಲ್ಲೇ ನಾನು ತೊಳೆದಿರೋದು. ನಾನು ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹೇಗೆ ದೇವ್ರ ಮನೆ ಕ್ಲೀನ್ ಮಾಡಿ ಹೇಗೆ ಜೋಡಿಸ್ದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದು ತುಂಬ ಲಾಂಗ್ ವೀಡಿಯೋ ಆಗುತ್ತೆ, ಬರೀ ದೇವ್ರ ಸಂಬಂಧೇ ಒಂದು ವೀಡಿಯೋ ಮಾಡೋಣ. ಅದಕ್ಕೆ ಒಂದು ವೀಡಿಯೋ ಮಾಡಿ ಇಟ್ಕೊಂಡಿದ್ನಾ, ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಹೇಗೆ ದೇವ್ರ ಮನೆ ಕ್ಲೀನ್ ಮಾಡ್ತೀನಿ, ನಾನು ಹೇಗೆ ದೇವ್ರ ಮನೆ ಇಟ್ಕೊತೀನಿ ಅಂದ್ಬಿಟ್ಟು ಒಂದು ಸಣ್ಣ ಕ್ಲಿಪ್ ತೋರಿಸ್ತಾ ಇರೋದು. ನೋಡ್ಬೋದು, ಬೆಳ್ಳಿ ತಟ್ಟೆನೂ ಅಷ್ಟೇ ಇವಾಗ ನೀಟಾಗೆ ಕ್ಲೀನ್ ಮಾಡಿದ್ದೀನಿ. ಒಬ್ಬೊಬ್ಬರು ಹುಣಸೆಹಣ್ಣು, ಇಲ್ಲಿ ನಿಂಬೆಹಣ್ಣು ಹಾಕಿ ತೊಳಿತಾರೆ, ಲಿಕ್ವಿಡ್ ಹಾಕಿ ತೊಳಿತಾರೆ. ನಾನು ಏನಿಲ್ಲ, ಸಿಂಪಲ್ಲಾಗಿ ಮನೇಲೇ ಇರೋದು ಸಬೀನ ಏನಂದರೆ ಒಂದು 10 ರೂಪಾಯಿ 15 ರೂಪಾಯಿ ಅಷ್ಟೇ. ಮತ್ತು ಹುಣಸೆಹಣ್ಣು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಹುಣಸೆಹಣ್ಣು ಸಬೀನದಲ್ಲಿ ಸಿಂಪಲ್ಲಾಗಿ ತೊಳಿಬೋದು. ಚೊಂಬಿಂದನೂ ಅಷ್ಟೇ, ಅಲ್ಲಿ ಉಜ್ಜಿ ತೊಳೆಯೋಕ್ಕಾಗಿಲ್ಲ ಅಂದರೆ ಈ ಥರ ಬ್ರಷಲ್ಲಿ ತೊಳೆದ್ರು ಅಷ್ಟೇ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಇದು ಅಷ್ಟೇ ಬೆಳ್ಳಿನ ಚೊಂಬು. ನೀಟಾಗಿ ಇವಾಗ ಚೊಂಬನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ನೋಡ್ಬೋದು ಹೇಗೆ ಪಳ ಅಂತ ಇದೆ ಅಂತ. ಅವೆಲ್ಲ ಹಾಕಿ ಟೈಮ್ ಇದ್ದರೆ ಅವೆಲ್ಲ ಮಾಡಿಕೊಂಡು ತೊಳಿಬೋದು. ಟೈಮ್ ಇಲ್ಲ, ನಾವು ಡ್ಯೂಟಿಗೆ ಹೋಗ್ತೀವಿ, ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಈ ಥರ ಸಿಂಪಲ್ಲಾಗಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗೋರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಕೆಲಸನೂ ಮಾಡಬೇಕು, ಮನೇಲಿ ಇದೆಲ್ಲ ತೊಳ್ಕೊಬೇಕು ಅನ್ನೋರಿಗೆ. ಇದಾದರೆ ಈಸಿ, ಯಾರು ಬೇಕಾದ್ರೂ ಈಸಿಯಾಗಿ ತೊಳ್ಕೊಬೋದು. ನಾವು ಹೇಗೆ ಕ್ಲೀನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡು. ಒಂದು ಸ್ವಲ್ಪ ನೀಟಾಗಿ ಉಜ್ಕೋಬೇಕಷ್ಟೇ. ನಾವು ಹೇಗೆ ಉಜ್ಜಿ ತೊಳಿತೀವೋ ಅಷ್ಟು ಬೆಳ್ಳಿ ಚೆನ್ನಾಗಿ. ನೋಡಿ, ಕಾಮಾಕ್ಷಿ ದೀಪನೂ ಅಷ್ಟೇ ನೀಟಾಗಿ ಉಜ್ಕೊಂಡಿದ್ದೀನಿ. ಅಲ್ಲಿ ಕೈಯೆಲ್ಲ ಹೋಗಲ್ಲ, ಅದಕ್ಕೆ ನಾನು ಬ್ರಷ್ ಹಾಕಿ ಸಂಜೆಗೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅಂದರೆ ನಾವು ಹೇಗೆ ಕ್ಲೀನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡು. ನಾವು ಸ್ವಲ್ಪ ಸೋಂಬೇರಿತನ ತೋರಿಸಿದ್ರೆ ಎಲ್ಲವೂ ಕೆಲಸ ಹಾಳು. ಅದಕ್ಕೆ ಯಾವುದೇ ಕೆಲಸ ಮಾಡಿದ್ರೂ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದು ನೀಟಾಗಿ ಬರುತ್ತೆ. ನೋಡಿ, ಇದು ಬೆಳ್ಳಿ ಅಂತೂ ಒಂಚೂರು ಚೆನ್ನಾಗಿಲ್ಲ. ನೋಡಿ ಎಷ್ಟು ಕಪ್ಪಗಿದೆ. ಹಂಗೂ ಹುಣಸೆಹಣ್ಣಲ್ಲಿ ಹಾಕಿ ತೊಳೆದಿದ್ದೀನಿ, ಮತ್ತು ಸಬೀನದಲ್ಲಿ ತೊಳೆದಿದ್ದೀನಿ. ಅದು ಬೆಳ್ಳಗೆ ಆಗೋಲ್ಲ. ಜಾಸ್ತಿ ಉಜ್ಜೋಕ್ಕೆ ಹೋದರೆ ಶೈನಿಂಗ್ ಎಲ್ಲ ಹೊರಟೋಗ್ಬಿಡುತ್ತೆ. ಮತ್ತು ಸರಿ ಅಂದ್ಬಿಟ್ಟು ನಾನು ಜಾಸ್ತಿ ಏನು ಉಜ್ಜೋಕ್ಕೆ ಹೋಗಿಲ್ಲ, ಸುಮಾರಾಗಿ ಮೇಲೆ ಮಾತ್ರ ಉಜ್ಜಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಡಿಸೈನ್ ಇದೆ ಗಣಪತಿ, ಹಂಗಾಗಿ ಕೊಳೆ ಜಾಸ್ತಿ ಕುತ್ಕೊಳ್ಳುತ್ತೆ. ಕೊಳೆಗಿಂತ ಅದು ಕಪ್ಪಗಾಗುತ್ತೆ. ಬೆಳ್ಳಿ ಚೆನ್ನಾಗಿರೋದು ತೊಗೊಂಡ್ರೆ ಏನು ಕಪ್ಪಗಾಗಲ್ಲ,
ಚೆನ್ನಾಗಿ ಇಲ್ಲಿದು ಕಮ್ಮಿ ಕ್ವಾಲಿಟಿ ತೊಗೊಂಡ್ರೆ ಕಪ್ಪಗಾಗುತ್ತೆ. ಇದೊಂದು ತಿಳ್ಕೊಂಡಿದ್ದೀನಿ, ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಈ ಬೆಳ್ಳಿಗೂ ಎಷ್ಟು ಬಿಡ್ತಿದೆ. ಇದು ನೋಡಿ ಇಲ್ಲಿ ಹಾಲ್ ಮಾರ್ಕ್ ಇದೆ, ಇದಕ್ಕೇನೂ ಇಲ್ಲ, ಅದಕ್ಕೆ ಅದೊಂದು ಸ್ವಲ್ಪ ಕಪ್ಪಗಾಗುತ್ತೆ. ಮತ್ತು ಗಂಟೆ, ಮತ್ತು ನಾನು ಚಿಕ್ಕದು ಹ್ಯಾಪಿ ಮ್ಯಾನ್ ಇಟ್ಕೊಂಡಿದ್ದೀನಿ. ಅದೇನೋ ಅದು ಇಷ್ಟ ಆಗಿತ್ತು ಫಸ್ಟ್ ನಮ್ಮ ಮದುವೆ ಆಗೋಸ್ಕರ ಸ್ಟಾರ್ಟಿಂಗಲ್ಲಿ ಅದನ್ನೇ ತೊಗೊಂಡಿದ್ದು ಹ್ಯಾಪಿ ಮ್ಯಾನು ಅದೊಂದು. ಮತ್ತು ಇದು ಗಣಪತಿ, ಇವನು ಅಷ್ಟೇ ಒಂದು ಸ್ವಲ್ಪ ಸಬೀನ ಹಾಕ್ಬಿಟ್ಟು ಉಜ್ಜಿ ತೊಳಿತಾ ಇದ್ದೀನಿ. ಗಂಟೆನೂ ಅಷ್ಟೇ ಒಂದು ಸ್ವಲ್ಪ ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡು, ಮುಂದೆ ನಾನು ಹೇಗೆ ದೇವ್ರ ಮನೆ ಕ್ಲೀನ್ ಮಾಡಿದೆ, ಹೇಗೆ ಜೋಡಿಸ್ದೆ ಅಂತ ಮುಂದೆ ಅದನ್ನು ವೀಡಿಯೋ ಇದೆ. ಇದು ಆದಮೇಲೆ ನೆಕ್ಸ್ಟ್ ಆ ವೀಡಿಯೋನ ಹಾಕೋದು, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಇದೂ ಅಷ್ಟೇ ನಾನು ಡಿಮಾರ್ಟಲ್ಲಿ ತೊಗೊಂಬಂದಿದ್ದು ಊದುಗಡ್ಡಿ ಸಿಕ್ಸೋದು, ತುಂಬ ಚೆನ್ನಾಗಿದೆ. ಊದುಗಡ್ಡಿ ಪುಡಿ ಎಲ್ಲೂ ಬೀಳಲ್ಲ, ಇದರೊಳಗಡೆನೇ ಎಲ್ಲ ಇರುತ್ತೆ. ನೀಟಾಗಿ ಈ ಥರ ಬ್ರಷಲ್ಲೇ ಉಜ್ಕೋಬೋದು. ಮತ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ, ತುಂಬ ಕಮ್ಮಿ ಪ್ರೈಸ್ ಇದು, ಅಂದರೆ ಚೆನ್ನಾಗಿದೆ. ಅಲ್ಲೇ ತೊಗೊಂಡು ಒಂದು ಎರಡು ವರ್ಷ ಆಯಿತು, ನಾವು ಹಳೆಯ ಮನೇಲಿದ್ದಾಗ ತೊಗೊಂಡಿದ್ದು, ಚೆನ್ನಾಗಿದೆ. ನೆಕ್ಸ್ಟ್ ನಾನು ಹೇಗೆ ಪೂಜೆ ಮಾಡ್ತೀನಿ ಎಲ್ಲ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ಇಂಟ್ರೆಸ್ಟ್ ಇದ್ದರೆ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಈ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಓಕೆ, ಮತ್ತೆ ಹೊಸ ವೀಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.